ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕಾಮೆಂಟ್ ಮಾಡಿದ್ರು, ಬ್ಲೌಸ್ನ ಯಾವ ಥರ ಐರನ್ ಮಾಡ್ತೀರಾ ಸರ್ ಅಂತ ಕೇಳಿದ್ರು, ಕಾಮೆಂಟ್ ಮಾಡಿದ್ರು. ಅದೇ ರೀತಿ ಅದನ್ನ ಯಾವ ಥರ ಮಾಡೋದು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅದೇ ರೀತಿ ನಿಮಗೆ ಬಂದಿರೋ ವಿಡಿಯೋಗೆಲ್ಲ ನೋಡ್ತಾ ಇರಬೇಕಾದ್ರೆ ನೀವು ಹೊಸದಾಗಿ ಕಲಿತಿರೋರು ಇಲ್ಲ ಕಲಿಬೇಕು ಅಂದ್ಕೊಂಡಿರೋರು, ನಿಮ್ಗೆ ಏನೇ ಡೌಟ್ ಬಂದರೂ ನನಗೆ ಕಾಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಳಿಸಿದ್ರೆ ನಮಗೆ ಕಾಲ್ ಮಾಡಿ, ಇಲ್ಲಾಂದರೆ ವಾಟ್ಸಪ್ ಇದೆ, ಅದಕ್ಕೆ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ಆದರೂ ಕಳಿಸಿ, ಇಲ್ಲ ಟೆಕ್ಸ್ಟ್ ಮೆಸೇಜ್ ಆದರೂ ಕಳಿಸಿ. ಖಂಡಿತವಾಗ್ಲೂ ಸೇಮ್ ಅದೇ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಯಾವ ಥರ ಡೌಟ್ ಇದೆಯೋ, ಇಲ್ಲ ನೆಕ್ಸ್ಟ್ ಏನು ಕಲಿಬೇಕು ಅಂದ್ಕೊಂಡಿದೆಯೋ, ಇದು ಸ್ಯಾರಿಯಲ್ ಫ್ಲಾಕ್ಸ್ ಇನ್ನೂ ಡಿಫ್ರೆಂಟ್ ಬರ್ತಾ ಇದೆ. ಬಟ್ ಯಾವುದಾದ್ರು ವರ್ಕು ಕಸ್ಟಮರ್ ಬರ್ತಾ ಇದೆ, ಅದ್ರ ಪ್ರಕಾರ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಡಿಫ್ರೆಂಟ್ ಫ್ರಾಕ್ಸು ಬಂದಾಗ ಅದನ್ನು ಸಮೇತ ನೀಟಾಗಿ ಅಪ್ಲೋಡ್ ಮಾಡ್ತೀನಿ. ಅದೇ ರೀತಿ ಲಾಸ್ಟ್ ವಿಡಿಯೋದಲ್ಲಿ ಒಂದು ಹೈ ನೆಕ್ ಕಾಲರ್ ಬ್ಲೌಸ್ ಹೊಲ್ದಿದೆ ವೆಲ್ವೆಟ್ದು, ಅದು ಯಾವ ಥರ ಬಂದಿದೆ ಸ್ಟಿಚಿಂಗ್ ತೋರಿಸಿ ಎಲ್ಲ ರೆಡಿ ಆದಮೇಲೆ ಫಿನಿಶಿಂಗ್ ತೋರಿಸಿ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಅದು ರೆಡಿ ಆಗಿದೆ, ಅದನ್ನು ಸಮೇತ ಒಂದು ಆ ಬೊಂಬೆಗೆ ಹಾಕಿ ಯಾವ ಥರ ಬಂದಿದೆ ಅಂತ ತೋರಿಸ್ಕೊಡ್ತೀನಿ. ಓಕೆನಾ? ಅದೇ ರೀತಿ ಲೇಟ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಬಂದುಬಿಟ್ಟು ನಾವು ಹೊಲ್ದಿರೋ ಅಂಥ ಬ್ಲೌಸು, ಇದು ಕ್ಯೂನಿ ಬ್ಲೌಸು ನೋಡಿ. ಈ ಥರ ಎಮ್ಮಿಂಗ್ ಪಟ್ಟಿ ಕಟ್ಟಿ ಬೆಲ್ಟ್ಗೆ ಈ ಥರ ಫಿನಿಶಿಂಗ್ ಬಂದಿರುತ್ತೆ. ಇದು ಕ್ರಾಸ್ ಪಟ್ಟಿ, ಕ್ಯಾನ್ವಾಸ್ ಏನು ಹಾಕಿರಲ್ಲ ನೋಡಿ, ಈ ಥರ ಇರುತ್ತೆ ಕ್ಯೂನಿ ಬ್ಲೌಸ್ ಎಲ್ಲ, ಅದಕ್ಕೋಸ್ಕರ. ಮತ್ತು ಒಳಗಡೆನೂ ಅಷ್ಟೇ ನೋಡಿ, ಎಲ್ಲೂ ಒಂದು ಥ್ರೆಡ್ಡು ಸಮೇತ ಎಲ್ಲ 4 ಡಾಟ್ಸ್ ಹಾಕಿದ್ವಿ ನೀಟಾಗಿ, ಅಲ್ಲೆಲ್ಲೇ ಮಾರ್ಕ್ ಸಮೇತ ನೀಟಾಗಿ ಕಟ್ ಮಾಡಿದ್ದೀವಿ. ಮತ್ತು ಸ್ಲೀವ್ಸ್ಗೂ ಅಷ್ಟೇ ಇಲ್ಲಿ ಎಕ್ಸ್ಟ್ರಾ ಪೀಸ್ ಕಟ್ಟಬೇಕು. ಏನಕ್ಕೆ ಅಂದರೆ ಸ್ಟಿಫ್ ಆಗಿರುತ್ತೆ, ಸುಮ್ಮನೆ ಹಂಗೆ ಫೋಲ್ಡ್ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ನಿಮಗೆ ಫಿನಿಶಿಂಗ್ ಬರೋಲ್ಲ. ಮತ್ತು ಎಮ್ಮಿಂಗ್ ಎಲ್ಲ ಸೇಮ್ ಫುಲ್ ಫಿನಿಶ್ ಆಗಿದೆ. ಇದು ಕ್ಯೂನಿ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ಹಾರ್ಮೋಲಲ್ಲಿ ಮತ್ತು ಇಲ್ಲೂ ಓರ್ಲಾಕ್ ಕೊಡಿಲ್ಲ, ಈ ಥರ ವೈಟ್ ಥ್ರೆಡ್ಡು. ಏನಕ್ಕೆ ಅಂದರೆ ಹಾಕೋಬೇಕಾದ್ರೆ ಇಲ್ಲಿ ಹಂಗೆ ಟ್ರಾನ್ಸ್ಪರೆಂಟಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಈ ಎಡ್ಜಲ್ಲಿ ದಾರ ಬಿಚ್ಕೊಂಡ್ರೆ ಇಲ್ಲೊಂದು ಸ್ಟಿಚ್ ಹಾಕಿ ಈ ಥರ ಫಿನಿಶಿಂಗ್ ಮಾಡಿರ್ತೀವಿ. ಇದನ್ನು ಐರನ್ ಯಾವ ಥರ ಮಾಡೋದು ನೋಡಿ, ಎಷ್ಟು ರಿಂಕಲ್ಸ್ ಎಲ್ಲ ಇರುತ್ತೆ ನೋಡಿ. ಇದನ್ನು ಯಾವ ಥರ ಐರನ್ ಮಾಡೋದು ಅನ್ನೋದು ನಿಮಗೆ ಇವಾಗ ತೋರಿಸ್ಕೊಡ್ತಾ ಇದ್ದೀನಿ. ಇದು ವಿತೌಟ್ ಎಮ್ಮಿಂಗು, ಅಂದರೆ ಕ್ಯಾನ್ವಾಸ್ ಇಲ್ಲದೆ ಇರೋದು. ಮತ್ತು ಕ್ಯಾನ್ವಾಸ್ ಇರೋದು ಯಾವ ಥರ ಮಾಡೋದು ಅಂತಲೂ 2 ಬ್ಲೌಸು ಒಂದು ಡಾಟ್ ಬ್ಲೌಸ್ ತೋರಿಸ್ತೀನಿ, ಎರಡನೇದು ಪ್ರಿನ್ಸಸ್ ಕಟ್ ಬ್ಲೌಸ್ ಯಾವ ಥರ ಐರನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಸ್ಲೀವ್ಸ್ ಒಳಗಡೆ ಹಾಕೋಬೇಡಿ, ಹಿಂಗೆ ಈ ಕಡೆದು ಈ ಕಡೆ ಸ್ಲೀವ್ಸ್ ಒಳಗಡೆ ಹಾಕ್ಬಿಡಿ. ಇದು ಮೇಲ್ಗಡೆದು, ಒಳಗಡೆ ಈ ಸೈಡ್ ಇದೆ, ಮೇಲ್ಗಡೆ ಹಿಂಗೆ ಬಂದು ಸ್ಲೀವ್ಸ್ನ ಒಳಗಡೆ ಹಾಕಬೇಕು ನೋಡಿ. ಇದು ಸ್ಟೀಮ್ ಐರನ್ನು, ಇದು ಪ್ರೆಸ್ ಮಾಡಿದ್ರೆ ವಾಟರ್ ಬರುತ್ತೆ. ವಾಟರ್ ಅಂದರೆ ಫುಲ್ ನೀರು ಬರೋಲ್ಲ, ಆಬೆ ಬರುತ್ತೆ. ಆಬೆ ಬಂದಾಗ ಏನಾಗುತ್ತೆ ಅಂದರೆ ಬಟ್ಟೆ ನೀಟಾಗಿ ಫಿನಿಶ್ ಆಗುತ್ತೆ. ನಮಗೆ ಇದು ಇದರಲ್ಲಿ ನೋಡಿ 1 2 3 4 5 ಅಂತಿದೆ, ನಾವು 2 ಅಲ್ಲೇ ಇಟ್ಕೋಬೇಕಿದ್ದು. 2 ಅಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಬಟ್ಟೆಗೆ ಯಾವ ಥರ ಬೇಕು ಅಂತ ಅದೇ ನೀಟಾಗಿ ತೊಗೊತದೆ. ಕಾಟನ್, ಪ್ಯೂರ್ ಕಾಟನ್ನು ಸ್ವಲ್ಪ ದಪ್ಪ ಬಟ್ಟೆ ಬಂದರೆ ಮಾತ್ರ 3ನೇ ಪಾಯಿಂಟಲ್ಲಿ ಇಟ್ಕೊತೀನಿ. ರೆಗ್ಯುಲರಾಗಿ 2 ಇಲ್ಲಿದ್ರೆ ಸಾಕು, ಕರೆಕ್ಟಾಗಿ ಐರನ್ ಬರುತ್ತೆ. ದಪ್ಪ ಬಟ್ಟೆ ಕಾಟನ್ ಬಂದರೆ ಸ್ವಲ್ಪ ರಿಂಕಲ್ ಜಾಸ್ತಿ ಇದ್ದಾಗ ಏನು ಮಾಡ್ತೀನಿ, ಆವಾಗ ಸ್ವಲ್ಪ ಇದು ಪ್ರೆಸ್ ಮಾಡಿ ನೋಡಿ, ಈ ಥರ ಅಬೆ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಅದಕ್ಕೋಸ್ಕರ ಎರಡನೇ ಅದು ಆವಾಗ ಬಟ್ಟೆ ದಪ್ಪ ಕಾಟನ್ ಇದೆ. 3 ನಂಬರು ನಾರ್ಮಲ್ ಆಗಿದ್ದರೆ ರೆಗ್ಯುಲರಾಗಿ 2ನೇ ನಂಬರು. ಇದಕ್ಕೆ ಶೂ ಇರುತ್ತೆ ನೋಡಿ, ಈ ಥರ ಪ್ಲಾಸ್ಟಿಕ್ಕು, ಇದು ನಂಬರು. ಇಲ್ಲಿ ಹಾಫು ಆನ್ ಲೈಟು. ಇದನ್ನು ಈ ಥರ ಈ ಐರನ್ ಬಾಕ್ಸ್ದೇ ಒಂದು ವಿಡಿಯೋ ತೆಗಿತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ, ಅದನ್ನು ನೋಡಿ. ಹಿಂಗೆ ಈ ಥರ ಇಟ್ಟರೆ ನೋಡಿ ಡಾಟು ಹೆಂಗಿರಬೇಕು, ಹೊಲ್ದಿದೀವ ಇಲ್ವ ಅಂತಲೂ ಗೊತ್ತಾಗಬಾರ್ದು ನೋಡಿ. ಮತ್ತು ನೋಡಿ ಇದು ಈ ಥರ ಆಬೆ ಬರುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಮ್ಗೆ ಐರನ್ನು ಒಂದು ಕಡೆ ಏನು ರಿಂಕಲ್ಸ್ ಇಲ್ದಿರ ನೀಟಾಗಿ ಬರುತ್ತೆ. ಬಟ್ಟೆ ಮೇಲೆ ಇಟ್ಬೇಕಾದ್ರೆ ಆವಾಗ ಪ್ರೆಸ್ ಮಾಡ್ತಾನೆ ಇರಬೇಕು ವಾಟ್ರು. ಅದು ಆಬೆ ಬಂದಾಗೆ ನಮಗೆ ಫಿನಿಶಿಂಗ್ ಗೊತ್ತಾಗೋದು ನೋಡಿ. ಇಷ್ಟು ಫಸ್ಟು ಬ್ಯಾಕು ನೋಡಿ ಎಷ್ಟು ನೀಟಾಗಿ ಬಂದಿದೆ, ಓಕೆನಾ? ಇದು ಬ್ಯಾಕ್ ಆಯಿತು, ನೀಟಾಗಿ ಬ್ಯಾಕ್ ಆಯಿತು. ಇದಾದಮೇಲೆ ಸ್ಲೀವ್ಸ್ನ ತಿರುಗಿಸ್ಕೊತೀನಿ ಈ ಥರ, ಓಕೆನಾ? ಸ್ಲೀವ್ಸ್ ತಿರ್ಸ್ಕೊಂಡು ನೋಡಿ, ಇದು ಈ ಪೋರ್ಷನ್ನು ಹಿಂಗೆ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಹಿಂಗೆ ಓಪನ್ ಮಾಡಿ ಇದೊಂದು ಥರ ಮಾಡ್ಕೊತೀನಿ. ಈ ಕಡೆ ಇನ್ನೊಂದು ಸ್ಲೀವ್ಸು ಇನ್ನೊಂದು ಸರಿ ಮಾಡ್ಕೊತೀನಿ. ಅದಾದಮೇಲೆ ಈ ಥರ ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿಬಿಟ್ಟು ನೋಡಿ ಹಿಂಗೆ ನೀಟಾಗಿ ಓಪನ್ ಮಾಡಿ ಸೈಡ್ ಮಾತ್ರ ಮಾಡ್ಕೊತೀನಿ, ಸೈಡು ಮತ್ತು ಈ ಡಾಟ್ವರೆಗೂ ಹಿಂಗೆ. ಇಷ್ಟ ಆಯಿತಾ? ಅದಾದಮೇಲೆ ಹಿಂಗೆ ಡಾಟ್ ಓಪನ್ ಮಾಡಿಕೊಂಡು ನೋಡಿ ಇಷ್ಟು ಮಾತ್ರ ಮಾಡ್ತೀನಿ, ಓಕೆನಾ? ಅದಾದಮೇಲೆ ಓಪನ್ ಮಾಡಿ ಸ್ಲೀವ್ಸ್
ಅದಾದಮೇಲೆ ಈ ಕಡೆ ತಿರುಗಿಸಿ ನೋಡಿ ನೀಟಾಗಿ ಮತ್ತು ಹಿಂಗೆ ಶೋಲ್ಡ್ರ್ ಹತ್ರ ಇಟ್ಕೊಂಡು ಇದು ಇಷ್ಟು ಮಾತ್ರ ಬ್ಯಾಲೆನ್ಸ್ ಇದೆಯಲ್ಲ, ಇದನ್ನು ಹಿಂಗೆ ಹೇಳ್ಕೊಂಡು ಶೋಲ್ಡ್ರ್ ಹತ್ರ ಇದನ್ನು ನೆಕ್ ಮುಗಿಸ್ಕೊತೀನಿ. ಫ್ರಂಟ್ ನೆಕ್ಕು ಮತ್ತು ಶೋಲ್ಡ್ರ್ ಎರಡು ನೋಡಿ ಎಷ್ಟು ನೀಟಾಗಿ ಬರುತ್ತೋ ನೋಡಿ. ಈ ಕಡೆ ಮುಗೀತು. ಅದಾದಮೇಲೆ ಈ ಕಡೆದು ಸೇಮ್ ಸೈಡ್ನ ಹಿಂಗೆ ಮುಗಿಸ್ಕೊಳ್ತೀನಿ. ಮತ್ತು ಈ ಡಾಟು ಅವಾಗ ಹಿಂಗೆ ನೀವು ವಾಟ್ರ್ ಬಿಡ್ತಾ ಇರಬೇಕು. ಅವಾಗ ಏನಾಗುತ್ತಂದರೆ ಕಾಟನ್ ಬಟ್ಟೆ ರಿಂಕಲ್ಸ್ ಇಲ್ದಿರ ನೀಟಾಗಿ ವಾಟ್ರ್ ಬಂದಾಗ ಹಬೆ ಬಂದಾಗ ನೀಟಾಗಿ ಪ್ರೆಸ್ ಆಗಿಬಿಡುತ್ತೆ ಫ್ಲಾಟಾಗಿ. ನೋಡಿ ಇವಾಗ ಹಿಂಗಿರಿದೆ, ನೀರು ಬಿಡ್ತೀನಿ ನೋಡಿ. ನೋಡಿ ಹಬೆ ಬಂದಾಗ ಫಿನಿಶಿಂಗ್ ಹತ್ರ ಬರುತ್ತೆ. ಐರನ್ ಬಾಕ್ಸ್ ಯಾವುದು ಕಂಪ್ನಿ ಮತ್ತು ಯಾವ ಥರ ಯೂಸ್ ಮಾಡೋದು ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೀಟಾಗಿ. ನೋಡಿ ಇಷ್ಟ ಆಯ್ತು ನೋಡಿ. ಡಾರ್ಕ್ ಬ್ಲೌಸ್ ನೀಟಾಗಿ ಐರನ್ ಮಾಡಿದ್ದಾಯಿತು. ಎಷ್ಟು ನೆಡು ಮತ್ತು ಫಸ್ಟ್ ಹುಕ್ಸ್ ಹಾಕ್ತೀನಿ, ಸೆಕೆಂಡ್ ಹುಕ್ಸ್ ಫಸ್ಟು ಲಾಸ್ಟ್ ಹಾಕ್ತೀನಿ. ಈ ಥರ ಫೋಲ್ಡ್ ಮಾಡಿ ಇಕ್ತೀನಿ. ಇದು ಕ್ಯೂನಿ ಬ್ಲೌಸ್ ಆಯಿತು. ಇವಾಗ ಲೈನಿಂಗು ಪ್ಲಸ್ ಪ್ರಿನ್ಸಸ್ ಕಟ್ ನೋಡಿ. ಪ್ರಿನ್ಸಸ್ ಕಟ್ ಸಿಂಗಲ್ ಕಟಿಂಗ್ ಬರುತ್ತೆ. ಇದು ಲೈನಿಂಗ್ ಹಾಕಿರೋದ್ರಿಂದ ಇಲ್ಲಿ ಓರ್ಲಾಕ್ ಹೊಡೆದಿರ್ತೀನಿ, ಆರ್ಮಲ್ ಓರ್ಲಾಕ್ ಹೊಡಿರ್ತೀನಿ, ಶೋಲ್ಡರ್ ಹೊಡಿರ್ತೀನಿ. ಈ ಥರ ಪ್ರೆಸ್ ಬಟನ್ ಹಾಕ್ತೀವಿ ಮತ್ತು ಕ್ಯಾನ್ವಾಸ್ ಹಾಕಿದ್ದೀನಿ. ಇದಕ್ಕೆ ಫ್ಲವರ್ ಮ್ಯಾಚಿಂಗು ಪೈಪಿಂಗ್ ಹೊಡೆದಿದ್ದೀನಿ. ಇಷ್ಟಾದಮೇಲೆ ಇವಾಗ ಫಸ್ಟ್ ಏನು ಮಾಡಬೇಕು ಅಂತಂದರೆ ಇದನ್ನು ನೋಡಿ ಸ್ಲೀವ್ಸಿಂದ ಎಡ್ಜ್ವರೆಗೂ ನೋಡಿ ಇಲ್ಲೆಲ್ಲ ಹಿಂಗೆ ಫೋಲ್ಡ್ ಮಾಡೋಕ್ಕೋದ್ರೆ ನೋಡಿ ಇದೆಲ್ಲ ಸರಿ ಬರೋಲ್ಲ. ಅದಕ್ಕೋಸ್ಕರ ಫಸ್ಟ್ ಏನು ಮಾಡ್ತೀನಿ ಅಂತಂದು ಇದರಲ್ಲಿ ಅದು ಹಾಫ್ ಸ್ಲೀವ್ಸು ಇದು ಉದ್ದ ಸ್ಲೀವ್ಸ್ ಆಗಿರೋದ್ರಿಂದ ನೋಡಿ ಈ ಥರ ಮಾಡಿ ಫಸ್ಟು ಇದನ್ನು ಫ್ಲಾಟ್ ಮಾಡ್ಕೊತೀನಿ. ಹಿಂಗೆ ಈ ಕಡೆ ಇದ್ದಿದ್ದು, ಆಮೇಲೆ ಈ ಕಡೆ ಇದ್ದಿದ್ದು, ಇದಿಷ್ಟಾದಮೇಲೆ ಮತ್ತು ಇದು ಸೇಮ್ ಸ್ಲೀವ್ಸ್ನ ಒಳಗಡೆ ಹಾಕಬೇಕು ಫಸ್ಟು, ಇಲ್ಲಾಂದರೆ ಶೋಲ್ಡ್ರ್ ಹತ್ರ ಸರಿ ಬರೋಲ್ಲ. ಶೋಲ್ಡ್ರ್ ಬಟನ್ ಪ್ರೆಸ್ ಮಾಡಿಬಿಡಿ ನೋಡಿ. ಟೈಂಗ್ ಹಾಕಿದ್ದೀವಿ, ಕ್ಯಾಪ್ ಹಾಕಿದ್ದೀವಿ. ಮತ್ತು ಇದನ್ನು ಅಷ್ಟೇ ಸೇಮ್ ನೀಟಾಗಿ ಹಿಂಗೆ ಇಟ್ಕೊಂಡು ನೋಡಿ ಯಾವ ಥರ ನೀಟಾಗಿ ರಿಂಕ್ ಫಸ್ಟ್ ಯಾವ ಥರ ಇರುತ್ತೆ. ಮಾಮೂಲಿ ಐರನ್ ಬಾಕ್ಸ್ ಮಾಡಿದ್ರೆ ಇಷ್ಟು ಫಿನಿಶಿಂಗ್ ಬರೋಲ್ಲ ನಿಮಗೆ. ಅದಕ್ಕೋಸ್ಕರ ನಾನು ಸ್ಟೀಮ್ ಐರನ್ನ ಯೂಸ್ ಮಾಡ್ತೀನಿ ಜಾಸ್ತಿ. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ಯಾವ ಥರ ಇತ್ತು ಯಾವ ಥರ ಆಗಿತ್ತು. ನೀವು ನಾರ್ಮಲ್ ಐರನ್ ಬಾಕ್ಸಲ್ಲಿ ಮಾಡಿ ನೋಡಿ, ಅದೇ ಸ್ಟೀಮ್ ಐರನ್ನಲ್ಲಿ ಯೂಸ್ ಮಾಡಿ ನೋಡಿ. ಅದಕ್ಕೆ ಬೂಟಿಕಲ್ಲಿ ಜಾಸ್ತಿ ತುಂಬ ಇದನ್ನೇ ಯೂಸ್ ಮಾಡೋದು. ನೋಡಿ ಎಷ್ಟು ನೀಟಾಗಿ ಬಂದುಬಿಡುತ್ತೋ. ಅದಾದಮೇಲೆ ತಿರ್ಗಿಸ್ಕೊಂಡು ಇಲ್ಲಿವರೆಗೂ ಮಾಡ್ತೀನಿ. ಅದಾದಮೇಲೆ ಎಷ್ಟು ಮಾಡಿದೆ. ಅದಾದಮೇಲೆ ನೋಡಿ ಸ್ಲೀವ್ಸ್ ಯಾವ ಥರ ಇದೆ. ಇವಾಗ ಐರನ್ ಬಾಕ್ಸ್ ಇಡ್ತೀನಿ ನೋಡಿ ಹೆಂಗೆ ಬರುತ್ತೆ. ಮಾಮೂಲಿ ಐರನ್ ಬಾಕ್ಸ್ ಮಾಡಿದ್ರೆ ಇಷ್ಟು ಫಿನಿಶಿಂಗ್ ಬರೋಲ್ಲ. ಈ ಐರನ್ ಬಾಕ್ಸಲ್ಲಿ ತುಂಬ ಫಿನಿಶಿಂಗ್ ಬರುತ್ತೆ. ಯಾಕಂದರೆ ವಾಟ್ರ್ ಅದರಲ್ಲೇ ಇರುತ್ತೆ. ಅದು ಐರನ್ ಬಾಕ್ಸು ನಾನು ನೀಟ್ ವೀಡಿಯೋ ಮಾಡ್ತೀನಿ. ಈ ಥರ ಆಯಿತು. ಅದಾದಮೇಲೆ ಇದನ್ನು ನೆಕ್ಕಿಲ್ ಮಾಡ್ತೀನಿ ನೋಡಿ. ಈ ಕಡೆ ಇದು ಮಾಡಿದ್ವಿ, ಈ ಕಡೆ ಇದು ಮಾಡಿದ್ವಿ, ಸ್ಲೀವ್ಸ್ ಮಾಡ್ಕೊಂಡು ಈ ಕಡೆ ಫ್ರಂಟ್ ಮಾಡಿದ್ವಿ. ಟೋಟಲ್ಲು ಒಂದು ಕಡೆ ಫುಲ್ ಫಿನಿಶು. ಅದಾದಮೇಲೆ ಸೇಮ್ ಈ ಕಡೆನೂ ಈ ಸ್ಲೀವ್ಸ್ನ ತೆಗೆದುಕೊಂಡ್ವಿ ನೋಡಿ. ಆರ್ಮಲ್ ಹತ್ರ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಇದನ್ನು ಹಿಂಗೆ ಮಾಡಿ ಇಷ್ಟು ಮಾತ್ರ ಐರನ್ ಮಾಡ್ಕೊಳ್ಳೋಣ ಫಸ್ಟು. ಅಷ್ಟಾಯಿತು. ಅದಾದಮೇಲೆ ಈ ಕಡೆ ಹಿಂಗೆ ನೆಕ್ಸ್ಟ್ ಅದಾದಮೇಲೆ ಸ್ಲೀವ್ಸು. ಅದಾದಮೇಲೆ ಇನ್ನೊಂದು ಕಡೆ. ಅದಾದಮೇಲೆ ಫ್ರಂಟ್ ಒಂದು ಸೈಡ್ ಬ್ಯಾಲೆನ್ಸ್ ಇದೆಯಲ್ಲ ಅದು.
ಇಷ್ಟು ಮಾಡಿದ್ದೀವಿ. ಫಸ್ಟಿಗೆ ಹಿಂಗೆ ಉಗ್ಸಾಕಿ ಇದನ್ನು ಇಲ್ಲಿ ಉಗ್ಸಾಕಿ ಈ ಥರ ಫೋಲ್ಡ್ ಮಾಡಿ ಹಿಂಗೆ ಒಳಗಡೆ ಹಾಕಿ ಈ ಥರ ಫೋಲ್ಡ್ ಮಾಡ್ತೀವಿ. ಈ ಥರ ಫೋಲ್ಡ್ ಮಾಡಿ ಎತ್ತಿಕ್ಬಿಡ್ತೀವಿ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ಬರಿಗೆ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್.